ನಮಸ್ತೆ ಗೆಳೆಯರೇ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 17-11-2025 ಗ್ಲೋಬಲ್ ಸೆಟಪ್ ನೋಡ್ಕೋಬೇಕಾದ್ರೆ ಯುಎಸ್ ಮಾರ್ಕೆಟ್ಸ್ ಫ್ಲಾಟ್ ಟು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸದ್ಯದ ಮಟ್ಟಿಗೆ ಏಷ್ಯನ್ ಮಾರ್ಕೆಟ್ಸ್ಗಳು ಕೂಡ ಆಲ್ಮೋಸ್ಟ್ ಆಲ್ ಆರ್ ನೆಗೆಟಿವ್ ಇದೆ. ನಂಬರ್ 2 ಪಾಯಿಂಟ್ ಹಿಯರ್. ಇದರ ಜೊತೆಗೆ ಕೆಲವೊಂದು ಡೇಟಾಗಳ ಪ್ರಾಬ್ಲಮ್ಗಳಿದೆ. ಲೈಕ್ ಎಕ್ಸಾಂಪಲ್, ಕೆಲವೊಂದು ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಇನ್ ಯುಎಸ್ ಮಾರ್ಕೆಟ್ ದೇ ಆರ್ ಫೇಸಿಂಗ್ ಶಟ್ ಡೌನ್ ಪ್ರಾಬ್ಲಮ್ ಅಂಡ್ ಯುಎಸ್ ಚೈನಾ ಟ್ರೇಡ್ ಡೀಲ್ ಪ್ರಾಬ್ಲಮ್ಸ್ ಕೂಡ ನಡೀತಾ ಇದೆ. ಸೊ ಅದು ಒಂದು ಸೇಮ್ ಸ್ಥಿತಿ ಇದೆ ನೋಡ್ಕೊಳ್ಳಿಕ್ಕೆ. ಅಂಡ್ ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಪಾಲಿಟಿಕಲಿ ಬಿಜೆಪಿ ಲಿಡ್ NDA ಕ್ಲಿಯರ್ ಹಿಸ್ಟ್ರಿ ಕ್ರಿಯೇಟ್ ಮಾಡದ, ಲೈಕ್ ಬಿಹಾರ್ ಎಲೆಕ್ಷನ್ ಗೆದ್ಕೊಂಡ್ಬಿಟ್ಟು. ಸೊ ಅದೊಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ, ಮೋರ್ ಲೋಕಲ್ ದ್ಯಾನ್ ಗ್ಲೋಬಲ್ ಅನ್ನೋ ಸ್ಥಿತಿ ಇದೆ. ಸೊ RBI ರೆಗ್ಯುಲೇಟರಿ ಅಪ್ಡೇಟ್ ಬಂದಿದೆ. ದಟ್ ಇಸ್ 10% Tier 1 ಕ್ಯಾಪಿಟಲ್ ಲಿಮಿಟ್ ಫಾರ್ ಅಕ್ವಿಷನ್ ಫೈನಾನ್ಸಿಂಗ್ ಅಂಡ್ 30% ಫಾರ್ ಇಕ್ವಿಟಿ ರಿಕ್ವೈರ್ಮೆಂಟ್ ಬೈ ಅಕ್ವೈರರ್ ಅಂತ ಹೇಳಿ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ? ಇದರಿಂದ ಬ್ಯಾಂಕಿಗೆ ಸ್ವಲ್ಪ ಕಿರಿಕಿರಿ ಇದೆ. ಯಾಕಪ್ಪ ಅಂದ್ರೆ ಲೈಕ್ ಸ್ಪೆಷಲಿ M&A ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂದ್ರೆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್, ಓಕೆ, that transactions will restrict. So that's why banks could be really under pressure ಅನ್ಕೋತೀನಿ ಈ RBI ರೆಗ್ಯುಲೇಟರಿ ಅಪ್ಡೇಟ್ ಇಂದ. ಆಮೇಲೆ ಇದ್ರ ಜೊತೆಗೆ ಇಂಡಿಯಾ ಚೈನಾ ರಿವರ್ಸ್ ಟ್ರೇಡ್ ಮಾಡೆಲ್ ನಡೀತಾ ಇದೆ. ಸೊ ಇಸ್ ಇಂಡಿಯಾ ಪ್ಲಾನಿಂಗ್ ಆಗ್ತಾ ಇದೆ ಇಂಪೋರ್ಟ್ ಚೈನೀಸ್ ಬಲ್ಕ್ ಡ್ರಗ್ಸ್ ಅಂಡ್ ಪ್ರೊಸೆಸ್ ಇನ್ ಟು ಫಿನಿಶ್ ಡೋಸೇಜ್ ಈ ರೀತಿ. ಸೊ ಎಕ್ಸ್ಪರ್ಟ್ ಬ್ಯಾಕ್ ಮಾಡೋದ್ರಿಂದ ಇದು ಒಂದು ಲೈಕ್ ಪಾಸಿಟಿವ್ ಸೆಂಟಿಮೆಂಟ್ ಅನ್ಕೋತೀನಿ. ವೆರಸ್ ಇನ್ನೊಂದೇನಪ್ಪ ಅಂದ್ರೆ US ಟಾರಿಫ್ ಶಿಫ್ಟ್ ಆಗ್ತಾ ಇದೆ. ದಟ್ಸ್ ಗುಡ್ ಫಾರ್ ಇಂಡಿಯಾ. ಸೊ US ಏನ್ ಮಾಡಿದೆ, ಕೆಲವೊಂದು ರೆಸಿಪಿಕಲ್ ಟಾರಿಫ್ಸ್ ನ ತೆಗೆದಾಕಿದೆ. ಸ್ಪೈಸಸ್ ಮೇಲೆ, ಟೀ, ಕಾಫಿ, ಕೊಕೋವಾ, ಫ್ರೂಟ್ಸ್, ಜ್ಯೂಸಸ್, ಬನಾನಾಸ್, ಟೊಮ್ಯಾಟೋಸ್, ಆರೆಂಜಸ್ and other points of view. So it's a positive for export growth kind of situation here. ಓಕೆ, ಎರಡನೇ ಸ್ಥಿತಿ ಕ್ರಿಯೇಟ್ ಆಯಿತು. ಮೂರನೇ ಸ್ಥಿತಿ ಏನಾಗಿದೆ? ಸೊ ಓವರಾಲ್ ಮಾರ್ಕೆಟ್ ಮೋಡ್ ಏನದಪ್ಪ ಅಂದ್ರೆ ಪಾಸಿಟಿವ್ ಇದೆ ಬಿಕಾಸ್ ಆಫ್ ಬಿಹಾರ್ ಎಲೆಕ್ಷನ್ ಸ್ಟೆಬಿಲಿಟಿ ನೋಡ್ಕೋಬೇಕಾದ್ರೆ. ಫಾರ್ಮಾ ಎಕ್ಸ್ಪೋರ್ಟರ್ ಅಪರ್ಚುನಿಟಿ ಬಂದಿದೆ. US ಟಾರಿಫ್ ಈಸ್ ಆಗ್ತಾ ಇದೆ ಇಂಡಿಯನ್ ಅಗ್ರಿ ಪ್ರಾಡಕ್ಟ್ಸ್ಗೋಸ್ಕರ. ಸೊ ಕೊರಿಯಾ ಮಾರ್ಕೆಟ್ ಸ್ಟ್ರೆಂತ್ ಆಗ್ತಾ ಇದೆ. ಸೊ ರಿಸ್ಕ್ ಅಪಟೈಟ್ ಇನ್ ಏಷ್ಯಾ. ಸೊ ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ. ಸೊ SMD ವ್ಯಾಲ್ಯೂಯೇಷನ್ಸ್ ಎಕ್ಸ್ಪೆನ್ಸಿವ್ ವರ್ಸಸ್ ನಿಫ್ಟಿ ಅಂಡ್ ಆಯಿಲ್ ಪ್ರೈಸ್ ಫಾಲ್ ಆಗ್ತಾ ಇದೆ. ಇಟ್ಸ್ ಗುಡ್ ಫಾರ್ ಇಂಡಿಯನ್ ಮಾರ್ಕೆಟ್. ಏಷ್ಯನ್ ಮಾರ್ಕೆಟ್ಸ್ ಈ ಸದ್ದ ಮಟ್ಟಿಗೆ ನೆಗೆಟಿವ್ ಇದೆ. ಸೊ ಡಾಲರ್ ಸ್ಟ್ರೆಂಥನಿಂಗ್ ಆಗ್ತಾ ಇದೆ. ಸೊ ಫೈನಲ್ ವರ್ಡಿಕ್ಟ್ ಏನ್ ನೋಡ್ಬೇಕಂದ್ರೆ ಮಾರ್ಕೆಟ್ ಇಸ್ ಓಪನ್ ಪಾಸಿಟಿವ್ ಅನ್ನೋ ಸ್ಥಿತಿಗಂತೂ ಡೆಫಿನೆಟ್ಲಿ ಇದೆ. ಓಕೆ, ಸೊ ಬಟ್ ಇಟ್ಸ್ ಮೋರ್ ಲೋಕಲ್ ದ್ಯಾನ್ ಗ್ಲೋಬಲ್ ಅನ್ನೋ ಸ್ಥಿತಿ ಹೇಳಿದೀನಿ, ನೆನ್ಪಿಟ್ಕೊಳ್ಳಿ. ಸೊ ಡೆರಿವೇಟಿವ್ ಡೇಟಾ ಏನ್ ಹೇಳ್ಕೊಡ್ತಾ ಇದೆ? ಸೊ ಆಸ್ ಆಫ್ ನಾವು FI ಆಕ್ಟಿವಿಟಿ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಸೊ ಸ್ಟ್ರಾಂಗ್ಲಿ ಬೆರಿಶ್ ಅದಾರೆ ಅಂಡ್ ಕ್ಲೈಂಟ್ಸ್ ನಾವು ಎಕ್ಸ್ಟ್ರೀಮ್ಲಿ ಬುಲಿಶ್ ಇದೀವಿ. ಪ್ರೋಸ್ ಆರ್ ಲೈಕ್ ದಟ್ ಇಸ್ ಪ್ರೊಪರೇಟರ್ಸ್ ಆರ್ ಮಿಕ್ಸ್ ಇದಾರೆ. ಸೊ ಇಟ್ಸ್ ಲುಕ್ ಲೈಕ್ ಮಾರ್ಕೆಟ್ ಕುಡ್ ಬಿ ಗ್ಯಾಪ್ ಅಪ್ ಓಪನ್ ಆದ್ರೂ ಅದು ಪಾಸಿಟಿವ್ ಓಪನ್ ಆದ್ರೂ ಹೋಲ್ಡ್ ಮಾಡುವ ಸಾಧ್ಯತೆ ಸ್ವಲ್ಪ ಕಷ್ಟದಾಯಕ ಇದೆ. ಹಿಸ್ಟಾರಿಕಲಿ ಯಾವಾಗಿದ್ರು FI ಮತ್ತೆ ಪ್ರೋ ಕಾಂಬಿನೇಷನ್ ನಾವು ಮೋರ್ ಅಕ್ಯುರೇಟ್ ಪ್ರೆಡಿಕ್ಟರ್ ಅಂತ ಡಿಸ್ಕಷನ್ ಮಾಡ್ತೀವಿ. ಸೊ ಸದ್ಯ ಮಟ್ಟಿಗೆ ಪಾಸಿಟಿವ್ ಓಪನ್ ಆಗೋದನ್ನ ಇನ್ ಕೇಸ್ ಐ ರಿಪೀಟ್ ಹಿಯರ್ 26,000 ಮೇಲೆ ಹೈಯರ್ ಲೋ ಆದ್ರೆ ಮಾತ್ರ ನೀವು ಪೊಸಿಷನ್ ಮಾಡ್ತೀರಿ. ಆಸ್ ಆಫ್ ನಾ 53 ಪಾಯಿಂಟ್ ಓಪನ್ ತೋರಿಸ್ತಾ ಇದೆ. ಸೊ ಲುಕ್ ಅಟ್ ಹಿಯರ್, ಮಾರ್ಕೆಟ್ ನಲ್ಲಿ ಸ್ಟಕ್ ಝೋನ್ ಇದೆ 26,000 ಹತ್ರ. ಸೊ ಈ ಜಾಗದಲ್ಲೇ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಏನಾದ್ರು ಫೇಲ್ ಆದ್ರೆ ಇಟ್ ಕುಡ್ ಬಿ ಡ್ರ್ಯಾಗಿಂಗ್ ಡೌನ್ ಸೈಡ್. ಸೊ ಎಕ್ಸ್ಪೆಕ್ಟ್ ಮಾಡೋಣ 26,000 ಮೇಲೆಗಡೆ ಹೈಯರ್ ಲೋ ಆದ್ರೆ ಮಾತ್ರ ನೀವು ಟ್ರೇಡ್ ತಗೋತೀರಿ. ADR ಗಳನ್ನ ನೋಡ್ಕೊಂಡ್ರೆ ಲೈಕ್ ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ ಅಂಡರ್ ದ ಪ್ರೆಷರ್. ICICI Bank and HDFC Bank are looking like a mild positive here. And Reddy's just ಕೂಡ mild positive ಇದೆ. ಸೊ ಓವರಾಲ್ ಆಂಗಲ್ ನೋಡಿದ್ರೆ ಫ್ಲಾಟ್ ಅಂತ ತಿಳ್ಕೊಂಡ್ರೆ ಓಕೆ. ಸೊ GDR ಆಯ್ತು, ಲೈಕ್ ಇದು ಪಾಯಿಂಟ್ ನಲ್ಲಿ ರಿಲಯನ್ಸ್ JDR ನಲ್ಲಿ 0.88% ಜಸ್ಟ್ ಓಕೆ ಇದೆ. FID ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಹೆವಿ ಸೆಲ್ಲಿಂಗ್ ಇದೆ. ವೆರಸ್ DIA ಜಸ್ಟ್ ಬೈ ಮಾಡಿದ್ರೆ 8,500 ಕೋಟಿ, ಇವರೇ 3 ಗಂಟೆಗೆ ಪುಷ್ ಮಾಡಿದಾರೆ ಅಂತ ನಾನು ಅನ್ಕೋತೀನಿ. ಸೊ ಓವರಾಲ್ ಮಾರ್ಕೆಟ್ ಈ ಸದ್ಯದ ಮಟ್ಟಿಗೆ ನೋಡ್ಕೊಂಡ್ರೆ ಸೊ ಯುರೋಪಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದ್ದು, ಏಷ್ಯನ್ ಮಾರ್ಕೆಟ್ಸ್ ವೀಕ್ ಇದ್ದು, ನಮ್ಮ ಓನ್ಲಿ ಇಂಡಿಯನ್ ಮಾರ್ಕೆಟ್ ಇಸ್ ಲುಕಿಂಗ್ ಲೈಕ್ ಫ್ಲಾಟ್ ಪಾಸಿಟಿವ್ ಅನ್ನೋ ಸ್ಥಿತಿಗಿದೆ. ಸೊ ಲುಕ್ ಅಟ್ ದಿಸ್ ಒನ್ ಪೊಸಿಷನ್. ಸೊ ಟೇಕ್ ಕೇರ್, ಅಕ್ಯುರೇಟ್ ಪೊಸಿಷನ್ಸ್. ಓಕೆ, ಅಂಡ್ ಇನ್ನು ಬರುವ 6 ತಿಂಗಳೊಳಗಡೆ 4 ಸ್ಟೇಟ್ ಎಲೆಕ್ಷನ್ಸ್ ಬರ್ತಾ ಇದೆ. ಬೆಂಗಾಲ್ ಆಗ್ಲಿ ಅಂಡ್ ತಮಿಳ್ನಾಡು ಆಗ್ಲಿ, ಅಸ್ಸಾಂ ಆಗ್ಲಿ, ಕೆಲವೊಂದು ರಾಜ್ಯಗಳು ಬರ್ತಾ ಇರೋದ್ರಿಂದ ಲೈಕ್ ಜೆಫ್ರೀಸ್ ಕೂಡ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಗಳು ಹೆವಿ ಆಗೋದ್ರಿಂದ ಸೊ ಡೆಫಿನೆಟ್ಲಿ ಕನ್ಸಂಪ್ಷನ್ ಕ್ಯಾನ್ ಬಿ ಬೂಸ್ಟೆಡ್ ಅನ್ನೋ ಸ್ಥಿತಿ ಇದೆ. ಸೊ ದಟ್ ಈಸ್ ಗುಡ್ ಫಾರ್ ಅ ಮಾರ್ಕೆಟ್ ಅಂತ ಅನ್ಕೋತೀನಿ. ಕೆಲವೊಂದು ಕಮೆಂಟ್ಸ್ ಅಲ್ಲಿ ಕ್ವೆಶನ್ಸ್ ಇದೆ, ಆ ಕ್ವೆಶನ್ಸ್ ನ ತಗೊಳ್ಳೋಣ. ಯಾವ್ಯಾವ ಸ್ಟಾಕ್ಸ್ ಬಗ್ಗೆ ನಿಮ್ಮ ಕ್ವೆಶನ್ಸ್ ಇದೆ? ಸೊ ಒಬ್ರು ಕ್ವೆಶನ್ ಕೇಳಿದಿರಿ, ಭಾರತ್ ಫೋರ್ಜ್. ಓಕೆ, ಸೊ ಭಾರತ್ ಫೋರ್ಜ್ ಏನಾಗುತ್ತೆ ಅಂತ ಕ್ವೆಶನ್ ಇದೆ. ಲುಕ್ ಅಟ್ ಹಿಯರ್, ಟೆಕ್ನಿಕಲ್ ನೋಡೋಣ ಫಸ್ಟ್. ಓಕೆ, ಫಸ್ಟ್ ಡೇ ಆಂಗಲ್ ಸ್ವಿಫ್ಟ್ ಮಾಡೋಣ. ಓಕೆ,
ಸೊ ಲುಕಿಂಗ್ ಅಟ್ ದಿಸ್ ಒನ್ ಮಾರ್ಕೆಟ್ ನಲ್ಲಿ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಬರ್ತಾ ಇರೋದು 1414 ಇದೆ. ಇದನ್ನ ಬ್ರೇಕ್ಔಟ್ ಆದ್ರೆ ಎಸ್ ಅಬ್ವಿಯಸ್ಲಿ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀನಿ. ಬಟ್ ವೆರಾಸ್ ನೋಡ್ಕೊಳ್ತೀರಿ ಇನ್ ಕೇಸ್ ಏನಾದ್ರು ಇದೇ ಫೇಲ್ ಆದ್ರೆ ಈ ಜಾಗದಿಂದ ಅರ್ಲಿಯರ್ ಬ್ರೇಕ್ ಡೌನ್ ಲೆವೆಲ್ ಆಗಿದ್ದು ಕೂಡ ಇದೆ. ಸೊ ಮಾರ್ಕೆಟ್ ಇನ್ ಕೇಸ್ 1375 ಕೆಳಗಡೆ ಫೇಲ್ ಆದ್ರೆ ಇಟ್ ಕ್ಯಾನ್ ಬಿ ಡ್ರಾಗಿಂಗ್ ಡೌನ್ ಸೈಡ್ ಅನ್ನೋ ಸ್ಥಿತಿ ಇದೆ. ಬಿ ಕೇರ್ಫುಲ್ ಹಿಯರ್. ಸೊ ಯೂನಿಯನ್ ಬ್ಯಾಂಕ್ ನಲ್ಲಿ ಏನ್ ನಡೀತಾ ಇದೆ? ಯೂನಿಯನ್ ಬ್ಯಾಂಕ್, ಓಕೆ, ಇಂಡಿಯನ್ ಬಗ್ಗೆ ಯೂನಿಯನ್ ಬ್ಯಾಂಕ್ ಇಂಡಿಯಾ. ಸೊ ಎನಿವೇ ಆಫ್ಟರ್ ದ FII ಪುಷ್ ಆಗೋದ್ರಿಂದ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಆಗೋ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಬ್ಯಾಂಕ್ಗಳಿಗೆ ಲೈಕ್ ಗೌರ್ಮೆಂಟೇ ಒಂದು ಅಲೋ ಮಾಡಿದೆ. ಸೊ ದೇ ಆರ್ ಅಲೌಡ್ ಯು ಟು ಬೈ, ಓಕೆ, ಲೈಕ್ FII ಮತ್ತೆ DII ಆಕ್ಟಿವಿಟಿಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇರೋದ್ರಿಂದ ಬೈ ಮಿಸ್ಟೇಕ್ ಐ ಥಿಂಕ್ ಸೊ PSU ಬ್ಯಾಂಕ್ ಅಲ್ಲಿ ಬೂಮ್ ಬಂದಿದೆ. ಸೊ ಇಟ್ ಕ್ಯಾನ್ ಬಿ ಗೋಯಿಂಗ್ ಅಪ್ ಸೈಡ್ ಅನ್ಕೋತೀನಿ. 156 to 157 ದಾಟಿ ಮೇಲೆಗಡೆ ಹೋದರೆ, otherwise not at all. So that's a fundamental issue ಒಂದಿದೆ ಟು ಚೆಕ್ ಹಿಯರ್. ಸೊ ಪ್ರದೀಪ್ ಪಾಸ್ಪೇಟ್ ಕೂಡ ಒಂದು ಕ್ವಶನ್ ಇದೆ. ಪ್ರದೀಪ್ ಪಾಸ್ಪೇಟ್ಸ್, ಓಕೆ. ಸೊ ಟೆಕ್ನಿಕಲಿ ಕೇಳಿದ್ರೆ ಅನ್ಕೋತೀನಿ. ಲುಕ್ ಎಟ್ ಹಿಯರ್. ಸೊ ಟೆಕ್ನಿಕಲಿ ಕೇಳಿದ್ರೆ ಮಾರ್ಕೆಟ್ ನೋಡ್ಕೋತೀರಿ ಬ್ರೇಕ್ ಡೌನ್ ಆಗಿದ್ದು ಇಲ್ಲಿ ರೀಟೆಸ್ಟ್ ಆಗಿ ಕೆಳಗಡೆ ಬರುವ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದೆ. ಸೊ 158 ಕೆಳಗಡೆ ಹೋದ್ರೆ ಲುಕ್ ಎಟ್ ದಿಸ್ ಅ ವೀಕ್ ಪುಲ್ ಬ್ಯಾಕ್. ರಿಪೀಟ್ ಹಿಯರ್, ದಿಸ್ ಅ ವೀಕ್ ಪುಲ್ ಬ್ಯಾಕ್ ಆಗಿದ್ದು ಮಾರ್ಕೆಟ್ ಕ್ಯಾನ್ ಬಿ ಟ್ರ್ಯಾಗಿಂಗ್ ಡೌನ್ ಸೈಡ್ ಅನ್ನೋ ಸ್ಥಿತಿಗಿದೆ. ಓಕೆ, ಲೆಟ್ಸ್ ಸಿ ಇದೇ ರೀತಿ ಆಗತ್ತಾ ಏನು ಎತ್ತ ನೋಡ್ಲಿಕ್ಕೆ ಬೇಕಾಗಿದೆ. ಇನ್ನೊಂದು ಲಾಸ್ಟ್ ಕ್ವೆಶನ್ ದ ಕೆನರಾ ಬ್ಯಾಂಕ್. ಸೊ ಇದ ಹೇಳ್ದಂಗೆ PSU ಬ್ಯಾಂಕ್ ಅಲ್ಲಿ ಗವರ್ಮೆಂಟ್ ಅಲೋ ಮಾಡ್ತಾ ಇರೋದ್ರಿಂದ ಸೊ ದಿಸ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ವೆರಿ ಲೈಕ್ ಹ್ಯಾಂಡ್ಸಮ್ಲಿ ಅಪ್ಸೈಡ್, ಎಸ್ಪೆಷಲಿ ಕೆನರಾ ಬ್ಯಾಂಕ್ ಅಂಡ್ ಮತ್ತೊಂದು ಬ್ಯಾಂಕ್ ಆಫ್ ಬರೋಡಾ ಹೋಗ್ತಾ ಇದೆ. ಸೊ ಅದ್ರೊಳಗಡೆ ಇದೊಂದು ಸೂಪರ್ ರಾಲಿ ಕೊಡ್ತಾ ಇದೆ. 146 ಇದೆ. ಸೊ ಇಟ್ ಕ್ಯಾನ್ ಬಿ ಕಂಟಿನ್ಯೂ ಅನ್ನೋ ಸ್ಥಿತಿ ಇದೆ ವಿತ್ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಔಟ್ಪುಟ್ ನೋಡ್ತಾ ಇದ್ರೆ. ಎನಿವೆ, ಸೊ ಇಷ್ಟೊಂದು ಬಾಂಡ್ಸ್ ಡಿಸ್ಕಷನ್ ಮಾಡಿದ್ದು. ಕೆಲವು ಗೋಲ್ಡ್ ಬಗ್ಗೆ ಡಿಸ್ಕಷನ್ ಮಾಡಿದೆ. ಲುಕ್ ಅಟ್ ಹಿಯರ್, ಗೋಲ್ಡ್ ಜಸ್ಟ್ ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಮಾಡ್ಕೊಂಡಿದೆ ಫ್ರಮ್ ದ ಟಾಪ್ ಅಬೌಟ್ 4 to 4.3. ಸೊ ಈಗ ನಾನು ಡೇ ಆಂಗಲ್ ಶಿಫ್ಟ್ ಮಾಡ್ತಾ 1 ಅವರ್ಗೆ ಹೋಗ್ತೀನಿ. ಸೊ 1 ಅವರ್ ಆಂಗಲ್ ಇಂದ ಮಾರ್ಕೆಟ್ ಬಿದ್ಬಿಟ್ಟು ಒಂದು ಲೋವರ್ ಐ ಸ್ಟ್ರಕ್ಚರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅರ್ಲಿ ಝೋನ್ಗೆ ಒಂದು ಬೌನ್ಸ್ ಮಾಡಿದೆ. ದಟ್ ಇಸ್ ಅಬೌಟ್ 4040 ಹತ್ರ. ಸೊ ಇಲ್ಲೊಂದು ಸ್ಮಾಲ್ ಆಗಿ ನಿಮ್ಗೆ ಸೆಲ್ಲಿಂಗ್ ಪೊಸಿಷನ್ ಸಿಗ್ಬಹುದು ಅನ್ಕೋತೀನಿ. ಸೊ ಲೈಕ್ ಬಿಲೋ 4080 ಕ್ಯಾನ್ ಟಾರ್ಗೆಟ್ 4040, ಅಥವಾ ಅದಕ್ಕಿಂತ ಕೆಳಗಡೆ ಹೋದ್ರೆ ಮಾರ್ಕೆಟ್ ಇವನ್ 4000 ಆಲ್ಸೋ 3980 ಅಂತ ಸಿಗೋ ಚಾನ್ಸ್ ಇದೆ. ಇವನ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ನೀವು ಪ್ರಯತ್ನ ಪಡ್ತೀನಿ ಅಂದ್ರೆ ಲುಕ್ ಅಟ್ ಹಿಯರ್. ಸೊ ದಿಸ್ ಇಸ್ ಅ ಲೆವೆಲ್ ಎಕ್ಸಾಕ್ಟ್ಲಿ ಐ ಸೇ. ಮಾರ್ಕೆಟ್ ಏನಾದ್ರು 4080 ಕೆಳಗಡೆ ಹೋದ್ರೆ 4040 ನಿಮಗೆ ಕೆಳಗಡೆ ಟಾರ್ಗೆಟ್ ಆಗಿದೆ. ಅಂದ್ರೆ 40 ಔನ್ಸ್ಗಳ ಮಾರ್ಕೆಟ್ ಡೌನ್ ಸೈಡ್ ಅಂತ ಹೇಳಿ. ವಾಟ್ ಅಬೌಟ್ ಆಯಿಲ್ ಮಾರ್ಕೆಟ್ ಹಿಯರ್? ಆಯಿಲ್ ಮಾರ್ಕೆಟ್ ನೋಡ್ಕೋತೀರಿ ಸ್ವಲ್ಪ ಚಾಪಿ ಆಗಿದೆ. ರಿಪೀಟ್ ಹಿಯರ್, ಚಾಪಿ ಆಗಿದೆ. ಇವನ್ ಡೇ ಆಂಗಲ್ ಇಂದ ನೋಡ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಗೊತ್ತಾಗ್ಬೋದು. ಮಾರ್ಕೆಟ್ ಇಸ್ ಇನ್ ದ ರೇಂಜ್ ಬೌಂಡ್ ಹಿಯರ್, ಕಂಪ್ಲೀಟ್ಲಿ ರೇಂಜ್ ಬೌಂಡ್ ಇದೆ. ಸೊ ಅಷ್ಟೊಂದು ಮೊಮೆಂಟಮ್ ಸಾಧ್ಯತೆ ಇಲ್ಲ ಅನ್ಕೋತೀನಿ. ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ಒಂದು ಸ್ಕ್ಯಾಲ್ಪ್ ಎಕ್ಸ್ಪೆಕ್ಟ್ ಮಾಡಬಹುದು. 59.5 ಫೇಲ್ ಆದ್ರೆ 58.31 ಸ್ಕ್ಯಾಲ್ಪ್ ಅಂದ್ರೂ ಕೂಡ 3 ರಿಂದ 4 ತಾಸು ಕುತ್ಕೋತೀವಿ. ಇದನ್ನು ಫೇಲ್ ಆದ್ರೆ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಟಾರ್ಗೆಟ್ ಟು ಬಿ ಎಕ್ಸ್ಪಾಂಡೆಡ್ ಟಿಲ್ ಇವನ್ $56 ಬರಬಹುದಾ? ನೋಡೋಣ ಇವಾಗ ಏನಾಗತ್ತೆ ಅಂತ ಹೇಳಿ. ಸೊ ಓವರ್ ಆಲ್ ಮಾರ್ಕೆಟ್ ನ ನೋಡ್ಕೋಬೇಕಾದ್ರೆ ಇಟ್ಸ್ ಲುಕಿಂಗ್ ಲೈಕ್ ಮಾರ್ಕೆಟ್ ಪಾಸಿಟಿವ್ ಓಪನ್ ಹಿಯರ್, ಬಟ್ ಮೋರ್ ಲೋಕಲ್ ಇದೆ ದ್ಯಾನ್ ದ ಗ್ಲೋಬಲ್, ಬಿಕಾಸ್ ಗ್ಲೋಬಲ್ ನೆಗೆಟಿವ್ ಇದೆ ಅನ್ನುವ ಸ್ಥಿತಿನ ನೆನ್ಪಿಟ್ಕೊಳ್ಳಿ. ಎನಿವೇ, ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು